ಎಲ್ರಿಗೂ ನಮಸ್ಕಾರ. ಸೊ ಬಹುಮುಖಿ ಕನ್ನಡ ಸಾಹಿತ್ಯ ಪರೀಕ್ಷಾ ಸರಣಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ 8ನೇ ತಾರೀಕು ಅಂದ್ರೆ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಇನ್ನೊಂದು 4 ತಿಂಗಳು ನಿರಂತರವಾಗಿ ನಿಮಗೆ ನಿತ್ಯ ಡೈಲಿ ಆನ್ಸರ್ ರೈಟಿಂಗ್ ಇರುತ್ತೆ, ಸೆಕ್ಷನಲ್ ಟೆಸ್ಟ್ ಇರುತ್ತೆ, ಮೆಂಟರ್ಶಿಪ್ ಎಲ್ಲ ಇರುತ್ತೆ. ಸೊ ಪ್ರೋಗ್ರಾಮ್ ಹೆಂಗಿರುತ್ತೆ, ನೀವೇನ್ ಮಾಡಬೇಕು, ನಿಮ್ಮ ಕರ್ತವ್ಯಗಳೇನು, ನಮ್ಮ ಕಡೆಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ, ಸೊ ಇದರೆಲ್ಲದರ ಬಗ್ಗೆನೂ ಒಂದು ನಿಮಗೆ ಹೇಳೋಣ ಅಂತ ಹೇಳಿ ಇದೊಂದು ಸೆಷನ್ ಮಾಡ್ತಾ ಇರೋದು. ಸೊ ನಿಮ್ಮ ಗುರಿ ಏನಿರಬೇಕು ಅಂದ್ರೆ 4 ತಿಂಗಳಲ್ಲಿ ಕನ್ನಡ ಸಾಹಿತ್ಯ ನೋಟ್ಸ್ ಮಾಡಬೇಕು, ಬೈಹಟ್ ಮಾಡೋದೇನೇನಿದೆ ಬೈಹಟ್ ಮಾಡಬೇಕು, ಅದ್ರ ಜೊತೆಗೆ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡಬೇಕು. ಏನೇ ಆಗಲಿ 4 ತಿಂಗಳಲ್ಲಿ ನಾನು ಕನ್ನಡ ಸಾಹಿತ್ಯ ಪೂರ್ತಿ ಆಪ್ಷನಲ್ ಮುಗಿಸ್ಕೊಳ್ಬೇಕು, ಈ ಒಂದು ಟಾರ್ಗೆಟ್ ಇರಲಿ. ಸೊ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ನಿಮ್ಮ ಟೆಸ್ಟ್ ಸ್ಕೆಡ್ಯೂಲ್ ಅಲ್ವಾ. ಸೊ ಮೊದಲನೇದಾಗಿ ನಿಮಗೆ ಭಾಷಾಶಾಸ್ತ್ರದಿಂದ ಸ್ಟಾರ್ಟ್ ಆಗುತ್ತೆ. ಸೊ 3 days ಭಾಷಾಶಾಸ್ತ್ರ ಇರುತ್ತೆ. ಅದಾದ್ಮೇಲೆ ಆಧುನಿಕ ಸಾಹಿತ್ಯ, ಕಾದಂಬರಿಗಳು, ಹೀಗೆ ಒಂದೊಂದೇ ನಿಮಗೆ ಕೊನೆಗೆ 31ಗೆ ಒಂದು ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಡಿಸೆಂಬರ್ 31ಗೆ ಲಾಸ್ಟ್ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇದನ್ನೆಲ್ಲ ನೋಡಿದೀರಾ, ನಿಮಗೆ ಗ್ರೂಪಲ್ಲಿ ಕೂಡ ನಾನು ಹಾಕಿದ್ದೀನಿ. ಸೊ ಇದೇ ಶೆಡ್ಯೂಲ್ನ ಫಾಲೋ ಮಾಡೋದಿರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ಏನೇನು ಟೆಸ್ಟಿಗೆ ಅಂತ. ಸೊ ಮೊದಲನೇದಾಗಿ ಪ್ರತಿ ಟಾಪಿಕ್ಕಿಗೂ ನಿಮಗೆ ಟಾರ್ಗೆಟ್ಸ್ ಕೊಡ್ತೀನಿ. ಟಾರ್ಗೆಟ್ಸ್ ಕೊಡ್ತೀವಿ ಹೇಗೆ ಅಂದ್ರೆ, ಇವಾಗ ನಾಳಿದ್ದು ಭಾಷಾಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಅಲ್ವಾ, ನೀವು ಒಂದೊಂದು ದಿನಾನು ಎಷ್ಟೆಷ್ಟು ಟಾಪಿಕ್ಸ್ ಓದಬೇಕು, ಎಷ್ಟು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಮೊದಲೇ ಟಾರ್ಗೆಟ್ಸ್ ಕೊಟ್ಟಿರ್ತೀನಿ. ಇದನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಅನಾಲಿಸಿಸ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ನೀವು ಈ ಟಾರ್ಗೆಟ್ಸ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ 4 months ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಆಪ್ಷನಲ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ಟಾರ್ಗೆಟ್ಸು, ಎವ್ರಿ ಟಾಪಿಕ್ಗೆ ಟಾರ್ಗೆಟ್ಸು ವೀಕ್ ಮೊದಲೇ ಕೊಡ್ತೀನಿ. ಅದಾದಮೇಲೆ ಕ್ವಶನ್ಸ್ ಎವ್ರಿ ಡೇ ನಿಮಗೆ ಬೆಳಿಗ್ಗೆ 9 o'clock ಒಳಗಡೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಮ 2 questions ಅಪ್ಲೋಡ್ ಮಾಡ್ತೀನಿ 9 o'clock ಒಳಗಡೆ. ಅದಕ್ಕೆ ನೀವು ಆನ್ಸರ್ಸ್ ಬರೆದು ಸ್ಕ್ಯಾನ್ ಮಾಡಿ ನನಗೆ ರಾತ್ರಿ ಒಳಗಡೆ ಕಳಿಸ್ಬೇಕು. ರಾತ್ರಿ 12 o'clock ನಿಮಗೆ ಟಾರ್ಗೆಟ್ ಡೆಡ್ ಲೈನ್. ಸೊ ರಾತ್ರಿ 12 ಒಳಗಡೆ ಕಳಿಸ್ಬೇಕು. 12 ಒಳಗಡೆ ಕಳ್ಸೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ಕಳಿಸಿದ್ರೆ ಏನು ಅಂತಂದ್ರೆ ಅದನ್ನ ಮಾತ್ರ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ, ಅವತ್ತೇ ಕಳಿಸ್ಬೇಕು. ಸೊ ನಿಮಗೂ ಅದೊಂದು ಡೆಡ್ ಲೈನ್ ಇರಲಿ ಅಂತ ಅವತ್ತು ಒಳಗಡೆ ಕಳಿಸ್ಬೇಕು. ಆಮೇಲೆ ನೀವು ಕಾಪಿನ ಹೇಗೆ ಸೇವ್ ಮಾಡಬೇಕು ಅಂದ್ರೆ, ನಿಮ್ಮ ಹೆಸರು ಡೇಟ್ ಎರಡೂ ಇರಬೇಕು ಅದರಲ್ಲಿ. ಎವ್ರಿ ಡೇ ಸ್ಕ್ಯಾನ್ ಮಾಡಿ ಕಳಿಸೋದು. ಎಕ್ಸಾಂಪಲ್ ಈಗ ನನ್ನ ಹೆಸರು ಮಾನಸ ಅಂತ ಹಾಕಿ _ ಅವತ್ತಿನ ಡೇಟು, ಯಾವತ್ತಿಂದ ನಿಮ್ದು ಆನ್ಸರ್ ಕಾಪಿ ಬರೀತಿದ್ದೀರಾ, ಸ್ಕ್ಯಾನ್ ಮಾಡ್ತಿದ್ದೀರಲ್ಲ, ಇಲ್ಲ ಓಕೆ, ಅದನ್ನ ಇದೇ ರೀತಿಯಾಗಿ ಹೆಸರು ಡೇಟ್ ನೀವು ಹಾಕಿರ್ಬೇಕು. ಆಮೇಲೆ ಯಾರು ಕೂಡ ದಯವಿಟ್ಟು ನೋಟ್ಸ್ ಇಂದಾನೆ ಕಾಪಿ ಮಾಡ್ಬಿಟ್ಟು ಆನ್ಸರ್ಸ್ ಮಾತ್ರ ಬರಿಬೇಡಿ, ಏನು ಯೂಸ್ ಇಲ್ಲ ಹಾಗೆ ಮಾಡಿದ್ರೆ. ಹಾಗಾಗಿ ಪ್ರಾಪರ್ ಆಗಿ ಪ್ರಾಪರ್ ಏನ್ ಮಾಡ್ಬೇಕು, ಇವಾಗ ನಿಮಗೆ ಕಂಟೆಂಟ್ ಗೊತ್ತಿಲ್ಲ, ಆ ಟಾಪಿಕ್ ನೀವು ಓದೇ ಇಲ್ಲ ಅಂತಂದ್ರೆ ಅವತ್ತಿನ ದಿನ ಯಾವ ಕ್ವಶನ್ಸ್ ಕೊಟ್ಟಿರ್ತೀನಲ್ಲ ಅದನ್ನ ಬೆಳಿಗ್ಗಿಂದ ಸಂಜೆವರೆಗೂ ಓದಿ ಬೈಹಟ್ ಮಾಡಿ ಎಲ್ಲ ಆದ್ಮೇಲೆ ನಿಮ್ಗೆ 12 ಗಂಟೆವರೆಗೂ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಬರೆದ್ಬಿಟ್ಟು ಸ್ಕ್ಯಾನ್ ಮಾಡಿ ಕಳಿಸಿ. ಯಾರು ಕೂಡ ಕಾಪಿ ಮಾಡಬೇಡಿ ಟೆಕ್ಸ್ಟ್ ಬುಕ್ ನಿಮ್ಮ ನೋಟ್ಸ್ಗಳಿಂದ ಅಥವಾ ಇನ್ನೊಂದು ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಇಂದ ಕಾಪಿ ಮಾಡಬೇಡಿ. ಆಮೇಲೆ ಎವ್ರಿ ಡೇ ಎವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ಮೇ ಬಿ ಒಂದು 2 days 3 days ಅಲ್ಲಿ ನಿಮ್ಮ ಎವ್ಯಾಲ್ಯೂಯೇಟೆಡ್ ಕಾಪಿ ನಿಮಗೆ ಸಿಗುತ್ತೆ. ಎವ್ರಿ ಡೇ 2 ಆನ್ಸರ್ಸ್ ಬರೀತಿರಲ್ಲ ಅದರದ್ದು ಕೂಡ ಎವ್ಯಾಲ್ಯೂಯೇಷನ್ ಇರುತ್ತೆ. ಅದಾದ್ಮೇಲೆ ಬೆಸ್ಟ್ ಕಾಪೀಸ್ ಕೂಡ ನಿಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಒಂದು 2-3 days ಅಲ್ಲಿ ಎಲ್ಲಾರ್ದು ಒಂದ್ಸಲ ಎವ್ಯಾಲ್ಯೂಯೇಷನ್ ಆದ್ಮೇಲೆ ಯಾವ್ದು ಚೆನ್ನಾಗಿರುತ್ತೆ ಜಸ್ಟ್ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ ಅದನ್ನು ಕೂಡ ಪ್ರೊವೈಡ್ ಮಾಡ್ಲಾಗುತ್ತೆ. ಆಮೇಲೆ ಒಂದು ಸ್ಮಾಲ್ ವಿಡಿಯೋ, ಇದೇ ತರ ಯಾವ್ದಾದ್ರು ಒಂದು ಚಿಕ್ಕ ವಿಡಿಯೋ ಆಗದೆ ಇದ್ರೆ ಒಂದು ಆಡಿಯೋ ಕ್ಲಿಪ್ಪು, ನಿಮ್ಗೆ ಫ್ರೇಮ್ ವರ್ಕ್ ಹೆಂಗ್ ಬರೀಬೇಕು ಆನ್ಸರಿಗೆ ಅಂತ. ಈಗ ನಾವು GS ಅಲ್ಲಿ ಮಾಡ್ತೀವಲ್ಲ, ಅಡ್ರೆಸಿಂಗ್ ದ ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಅನ್ನೋ ಹಾಗೆ ಕೂಡ ಕನ್ನಡದಲ್ಲೂ ನಿಮಗೆ ಅಲ್ಲಿ ಏನ್ ಕೇಳಿದ್ದಾರೆ, ನಾವೇನ್ ಬರೀಬೇಕು, ಪೀಠಿಕೆ ಹೇಗಿರ್ಬೇಕು, ಕೆಲವರು ಎಲ್ಲರೂ ಕಾಮನ್ ಆಗಿ ಮಾಡಿರೋ ಮಿಸ್ಟೇಕ್ಸ್ ಇರುತ್ತಲ್ಲ ಅದನ್ನ ಕೂಡ ವಿಡಿಯೋ ಅಥವಾ ಆಡಿಯೋ ಕ್ಲಿಪ್ ಅಲ್ಲಿ ನಿಮ್ಗೆ ಹೇಳಲಾಗುತ್ತೆ. ಅದ್ರ ಜೊತೆಗೆ ಎವ್ರಿ ಟೆಸ್ಟ್ ಆದ್ಮೇಲೆ ಯೂಶಲಿ 10 days ಒಂದ್ಸಲ ನಿಮ್ಗೆ 1-on-1 ಮೆಂಟರ್ಶಿಪ್ ಇರುತ್ತೆ. ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ನನಗೆ ಪರ್ಸನಲ್ ಆಗಿ ಒಂದು ಮೆಸೇಜ್ ಮಾಡಿ, ಯಾವಾಗ ನಮ್ ಸ್ಲಾಟ್ ಯಾವಾಗ ಅಂತ ನೀವು ಕೇಳಿದ್ರೆ ನಾನು ನಿಮ್ಗೆ
ಸ್ಲಾಟ್ ಕೊಡ್ತೀನಿ. ಸೊ ಅದೇ ದಿನ ನಿಮ್ ನೋಟ್ಸ್ ತಗೊಂಡ್ ಬರ್ಬೋದು, ಇಲ್ಲ ನಿಮ್ಮ ಯಾವ್ದಾದ್ರು ಬೇರೆ ಕ್ವಶನ್ಸ್ ಅದರಲ್ಲಿ ಟೆಸ್ಟ್ ಬರ್ದಿರೋದ್ ಬಿಟ್ಟು ಬೇರೆ ಕ್ವಶನ್ಸ್ ಡೌಟ್ ಇರುತ್ತಲ್ಲ ಅದ್ರದ್ದು ಕೂಡ ನೀವು ತಗೊಂಡ್ ಬಂದ್ರೆ ನಾನು ಅಲ್ಲಿ ನಿಮ್ಗೆ ಗೈಡ್ ಮಾಡ್ತೀನಿ ಹೇಗ್ ಬರಿಬೇಕು, ನೀವು ನಾರ್ಮಲ್ ಆಗಿ ಮಾಡ್ತಿರೋ ಮಿಸ್ಟೇಕ್ಸ್ ಏನು ಅಂತ. ಸೊ ಅದು ನಿಮ್ ಜವಾಬ್ದಾರಿ. ನೀವು 10 days ಒಂದ್ಸಲ ನೀವು ಮೆಸೇಜ್ ಮಾಡ್ಬೋದು, ಮ್ಯಾಮ್ ಮೆಂಟರ್ಶಿಪ್ ಬೇಕು ಅಂತ ಹೇಳಿದ್ರೆ ನಾ ಅದನ್ನ ಮಾಡ್ತೀನಿ. ಅದ್ರ ಜೊತೆಗೆ ಸೊ ಬೇಸಿಕಲಿ ಇಷ್ಟೇ ಮೈನ್ ಏನು, ದಿನ ಕನ್ಸಿಸ್ಟೆಂಟ್ ಆಗಿ ಆನ್ಸರ್ಸ್ ಬರೀಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 6 hours ಆದ್ರೂ ನೀವು ಕನ್ನಡಕ್ಕೆ ಕೊಡಬೇಕು. ಈ 4 months ಎವ್ರಿ ಡೇ 6 hours ಕೊಟ್ರೆ ನಿಮ್ಗೆ ಕನ್ನಡ ಕಂಪ್ಲೀಟ್ ಆಗುತ್ತೆ. GS ಹೇಗ್ ಮ್ಯಾನೇಜ್ ಮಾಡಬೇಕು ಇವೆಲ್ಲ ಡೌಟ್ಸ್ ಬರುತ್ತೆ, ಬಟ್ ಕನ್ನಡ ಕೊಟ್ರೇನೆ ಇಷ್ಟು ಟೈಮ್ ಕೊಟ್ರೇನೆ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ಒಂದು 15 days 20 days ಅಲ್ಲಿ ನೀವು ಡ್ರಾಪ್ ಆಗ್ಬಿಡ್ತೀರಾ, ಬರೆಯಕ್ ಆಗ್ತಿಲ್ಲ, ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ ಅಂತ. ಹಾಗಾಗಿ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್. ಎಲ್ರಿಗೂ ಗೊತ್ತಿದೆ, ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ 4 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ಈಗ ಡೈಲಿ ಆನ್ಸರ್ ರೈಟಿಂಗ್ ಇಂಥ ಒಂದು ಪ್ರೋಗ್ರಾಮಿಗೆ ನೀವು ಜಾಯಿನ್ ಆಗಿದ್ದೀರಾ, ಮತ್ತೆ ನಿಮಗೆ ಜಾಯಿನ್ ಆಗಕ್ ಆಗೋದಿಲ್ಲ. ಇವಾಗ ಒಂದ್ಸಲ ಜಾಯಿನ್ ಆದ್ಮೇಲೆ ಅವತ್ತೇ ಬರೀಲಿಲ್ಲ ಮತ್ತೇನ್ ಬರಿತೀವಿ ನಾವು ಅಂತ ಅನ್ಸುತ್ತೆ ಮುಂದೆ. ಹಾಗಾಗಿ ಜಾಯಿನ್ ಆಗಿದ್ದೀರಾ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಏನೇ ಗೈಡೆನ್ಸ್ ಬೇಕಂದ್ರೂ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ. ಹೇಗೆ ಒಳ್ಳೆ ಮಾರ್ಕ್ಸ್ ತೆಗೆಯೋದು ಕನ್ನಡದಲ್ಲಿ ಎಲ್ರಿಗೂ ಕೂಡ ಡೌಟು. ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ 320 ಬರುತ್ತೆ, 330 ಬರುತ್ತೆ, ನಮಗೆ ಮಾತ್ರ 280 290 ತೆಗೆಯೋದು ಕೂಡ ಕಷ್ಟ. 250 260 ಅಲ್ಲಿ ಇರ್ತಾರೆ ಎಷ್ಟೊಂದು ಜನ. ಸೊ ಹೇಗೆ ತೆಗೆಯೋದು ಮಾರ್ಕ್ಸು? ಅದಕ್ಕೆ ಏನ್ ಮಾಡಬೇಕು? ಮೊದಲನೇದಾಗಿ ಸಿಲೆಬಸ್ ಅರ್ಥ ಮಾಡ್ಕೊಳ್ಬೇಕು, ಕಂಟೆಂಟ್ ಏನ್ ಸಬ್ಜೆಕ್ಟ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಒಂದ್ಸಲ ಕ್ಲಾಸಸ್ ಮಾಡ್ಲೇಬೇಕು. ಯಾರಾದ್ರೂ ಆಗ್ಲಿ ಡೈರೆಕ್ಟ್ ಆಗಿ ಕನ್ನಡ ಸಾಹಿತ್ಯ ನಾವೇ ಓದ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ದೇರ್ ಆರ್ ಪೀಪಲ್ ಅವ್ರು ಮ್ಯಾನೇಜ್ ಕೂಡ ಮಾಡ್ತಾರೆ ಕೆಲವರು. ನಮ್ಗೆ ಆಗದೆ ಇದ್ರೆ ನಾವು ಕ್ಲಾಸಸ್ ತಗೊಳ್ಳೋದು ಉತ್ತಮ, ಅದು ಒಳ್ಳೇದದು. ಅದ್ರ ಜೊತೆಗೆ ಒಂದು ಕಾಂಪ್ರಿಹೆನ್ಸಿವ್ ಆಗಿ ನಾವು ನೋಟ್ಸ್ ಮಾಡ್ಕೊಳ್ಬೇಕು. ಯಾರ್ದೋ ನೋಟ್ಸ್ ತಗೊಂಡು ನಾವು ಓದಿದ್ರೆ ನಮಗೆ ತಲೆಯಲ್ಲಿ ಸಿಂಕ್ ಆಗೋದಿಲ್ಲ. ಅದು ನಾವೇ ಮಾಡ್ಬೇಕು ನೋಟ್ಸು. 4 ನೋಟ್ಸ್ಗಳು ನೋಡಿ, ಇನ್ನೊಂದು ಟೆಕ್ಸ್ಟ್ ಬುಕ್ ನೋಡಿ, ಎಲ್ಲಿಂದಾದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಇದ್ರೆ ನಿಮ್ಗೆ ಯಾವತ್ತಿಗೂ ಹೆಲ್ಪ್ ಆಗುತ್ತೆ. ಅದು ನಿಮ್ಮ ಎಕ್ಸಾಮಲ್ಲಿ ಬರೀತಿರಲ್ಲ ಅವಾಗ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಸಲ ಮೆಮೊರೈಸ್ ಆಗ್ಬಿಟ್ಟಿರುತ್ತೆ ನಿಮಗೆ ಅದು. ಸೊ ಕಾಂಪ್ರಿಹೆನ್ಸಿವ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಅಲ್ಲ ಇದು. ಶಾರ್ಟ್ ನೋಟ್ಸು ಪ್ರಿಲಿಮ್ಸ್ ಆದ್ಮೇಲೆ ನೀವು ಮಾಡ್ಕೊಳ್ಬೋದು. ಬಟ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕಾಂಪ್ರಿಹೆನ್ಸಿವ್ ಆಗಿ ನನ್ನ ನೋಟ್ಸ್ ನಾನು ಮೈನ್ ಚಾನಲ್ ಅಲ್ಲಿ ಹಾಕಿದ್ದೀನಲ್ಲ, ಬಹುಮುಖಿ _new ಅಂತಿದೆ. ಸೊ ಅಲ್ಲಿ ನನ್ನ ನೋಟ್ಸ್ ಇದೆ, ನಿಮಗೆ ಅದನ್ನ ನೋಡಿ ನೀವು ಬೇಕಾದ್ರೆ. ನಂದು ಆಲ್ಮೋಸ್ಟ್ 1500 pages ನೋಟ್ಸ್ ಇದೆ. ಅಷ್ಟು ಮಾಡಿದ್ದಕ್ಕೆ ಮೈನ್ಸ್ ಟೈಮಲ್ಲಿ ಭಾಳ ಈಸಿ ಆಯಿತು. ಜಸ್ಟ್ ಅದೇ ನೋಟ್ಸನ್ನು ರಿವಿಷನ್ ಮಾಡೋದು, ಹೋಗಿ ಟೆಸ್ಟ್ ಬರೆಯೋದು, ರಿವಿಷನ್ ಮಾಡೋದು, ನೋಟ್ಸ್ ಬರೆಯೋದು, ಇಷ್ಟೇ ಮಾಡಿದ್ದು. ಇನ್ನೇನು ಅವಾಗ ಕುತ್ಕೊಂಡು ನಾನು ನೋಟ್ಸ್ ಏನೂ ಮಾಡಲಿಲ್ಲ, ಅದನ್ನ ರಿವಿಷನ್ ಮಾಡೋದಷ್ಟೇ. ಸೊ ನೀವು ಅಷ್ಟೇ ಇವಾಗ ಒಂದು 4 months ಅಲ್ಲಿ ಕುತ್ಕೊಂಡು ಮಾಡಿದರೆ ಆರಾಮಾಗಿ ಮಾಡ್ಬೋದು. ಅದೇ ಆಗಲೇ ಹೇಳಿದ್ನಲ್ಲ, 6 hours ಡೈಲಿ ಅಷ್ಟು ಕೊಟ್ರೇನೆ 4 months ನಿಮ್ದು ಕನ್ನಡ ಆಪ್ಷನಲ್ ಕಂಪ್ಲೀಟ್ ಆಗುತ್ತೆ. ಸೊ ಅದೊಂದು ಗಮನದಲ್ಲಿರಲಿ. ಅದ್ರ ಜೊತೆಗೆ ನಮಗೆ ಸ್ಟ್ರಕ್ಚರಿಂಗ್ ಗೊತ್ತಾಗಲ್ಲ, ಪ್ರೆಸೆಂಟೇಷನ್ ಗೊತ್ತಾಗೋದಿಲ್ಲ. ಸೊ ನಾವೇನ್ ಮಾಡ್ಬೇಕು ಅವಾಗ? ಬೆಸ್ಟ್ ಸೋರ್ಸ್ ಏನು ಅದಕ್ಕೆ ಅಂದ್ರೆ ಟಾಪರ್ಸ್ ಕಾಪೀಸ್. ನಿಮ್ಗೆ ಅದಕ್ಕಂತಾನೆ ಇವಾಗ ಮೊದಲೆಲ್ಲ ಆದ್ರೆ ಕನ್ನಡ ಆಪ್ಷನಲ್ಲಿಗೆ ಟಾಪರ್ಸ್ ಕಾಪೀಸ್ ಅಷ್ಟು ಸಿಗ್ತಾನೆ ಇರಲಿಲ್ಲ. ಈಗ ತುಂಬಾ ಕಡೆ ಸಿಗುತ್ತೆ. ಅದನ್ನೇ ನಾನು ಕೂಡ ಚಾನಲ್ ನನ್ನ ಫ್ರೆಂಡ್ಸ್ ಅವರು ಇವ್ರನ್ನೆಲ್ಲ ಕೇಳಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಟಾಪರ್ಸ್ ಕಾಪೀಸ್ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಬರೀಬೇಕು ಅಂದ್ರೆ ಮೊದಲು ಒಂದ್ಸಲ ಟಾಪರ್ ಕಾಪಿ ರೆಫರ್ ಮಾಡಿ. ನಿಮ್ಗೆ ಸ್ಟ್ರಕ್ಚರ್ ನೀಟಾಗಿ ಗೊತ್ತಾಗುತ್ತೆ. ಅದ್ರಲ್ಲೇ ಮಾರ್ಕ್ ಮಾಡಿ ಇವ್ರು ಹೆಂಗ್ ಬರ್ದಿದ್ದಾರೆ, ಎಕ್ಸಾಂಪಲ್ಸ್ ಹೆಂಗ್ ಸೇರಿಸಿದ್ದಾರೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಾವು ತುಂಬಾ ಈಸಿಯಾಗಿ ಆನ್ಸರ್ಸ್ ನಾವು ಸ್ಟ್ರಕ್ಚರ್ ಮಾಡ್ಬೋದು. GS ಹಾಗೆ ಮಾಡ್ತೀವಲ್ಲ, ವಿಷನ್ ವೆಬ್ಸೈಟು, ಫೋರಮ್ ವೆಬ್ಸೈಟು, ಇಲ್ಲಿಂದ ಟಾಪರ್ಸ್ ಕಾಪೀಸ್ ಡೌನ್ಲೋಡ್ ಮಾಡ್ತೀವಿ. ಅದನ್ನೇ ಪದೇ ಪದೇ ಓದ್ತಿದ್ರೆ ಹಂಗೆ ಬರೆಯೋದು ನಮಗೂ ಬರುತ್ತೆ. ಬಟ್ ಎಲ್ರಿಗೂ ಒಂದು ಊಹೆ ಏನು ಅಂದ್ರೆ ನ್ಯಾಚುರಲ್ ಆಗಿ ಬರ್ಲಿ, ನಮ್ದೇ ವೆರೈಟಿಯಾಗಿ ಬರೆಯೋಣ. ಹಂಗೆಲ್ಲ ಆಗೋದಿಲ್ಲ. ನ್ಯಾಚುರಲ್ ಆಗಿ ಅನ್ನೋದು ಏನೂ ಇಲ್ಲ. ಎಲ್ಲರೂ ಕೂಡ ಹಿಂದೆ ಹೆಂಗ್ ಬರ್ದಿದ್ರು ಅದನ್ನೇ ಇವ್ರು ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಒಂದ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಕೆಲವ್ರು ಯಾರೋ ಹಳೆಗನ್ನಡದ ಸೆಂಟೆನ್ಸಸ್ ಜಾಸ್ತಿ ಹಾಕಿರ್ತಾರೆ, ಕೆಲವರು ವಿಮರ್ಶೆ ಚೆನ್ನಾಗಿ ಬರ್ದಿರ್ತಾರೆ. ಅದನ್ನೆಲ್ಲ ಮಾಡಕ್ ತುಂಬಾ ಟೈಮ್ ಇದೆ. ಪ್ರಿಲಿಮ್ಸ್ ಆದ್ಮೇಲೆ 4 ದಿನ ಕುತ್ಕೊಂಡ್ರೆ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಅದನ್ನ ಬರಿ ಆಗೋದು ಬೇಡ. ಬೇಸಿಕ್ ಆಗಿ ಏನ್ ಓದ್ಬೇಕು, ಬೇಸಿಕ್ ಆಗಿ ಸ್ಟ್ರಕ್ಚರಿಂಗ್ ಏನ್ ಮಾಡ್ಬೇಕು, ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಟಾಪರ್ಸ್ ಕಾಪೀಸ್ನ ಪದೇ ಪದೇ ಓದ್ತೀರಿ. ಎಷ್ಟು ಟಾಪರ್ಸ್ ಕಾಪೀಸ್ ಓದಿದ್ರೆ ಅಷ್ಟು ಚೆನ್ನಾಗಿ ಫ್ಲೋ ಬರುತ್ತೆ ನಿಮ್ಗೆ. ಸ್ಟ್ರಕ್ಚರಿಂಗ್, ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಸೋರ್ಸ್ ಒಂದ್ ಇಟ್ಕೊಳ್ಳಿ. ಈಗ ಒಬ್ಬೊಬ್ರು ಒಂದೊಂದ್ ಕಡೆ ಕ್ಲಾಸ್ ಮಾಡಿರ್ತಾರೆ. ಒಬ್ರು ಶಿವಕುಮಾರ್ ಸರ್ ಹತ್ರ ಮಾಡಿರ್ತಾರೆ, ರಾಕೇಶ್ ಸರ್ ಹತ್ರ ಮಾಡಿರ್ತಾರೆ, ವೆಂಕಟೇಶಪ್ಪ ಸರ್ ಹತ್ರ ಮಾಡಿರ್ತಾರೆ. ಎಲ್ಲರೂ ಕೂಡ ಒಳ್ಳೆ ನೋಟ್ಸ್ ಕೊಡ್ತಾರೆ, ಆಯ್ತಾ? ಅದ್ರಲ್ಲಿ ಡೌಟ್ ಬೇಡ ಯಾರಿಗೂ. ನಮ್ ನೋಟ್ಸ್ ಚೆನ್ನಾಗಿದ್ಯಾ, ಇನ್ನೊಬ್ರು ಇನ್ನೊಂದ್ ತರ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಡ. ಅದನ್ನ ಬೇಸ್ ಆಗಿ ಇಟ್ಕೊಳ್ಳಿ ನೋಟ್ಸ್ ಅನ್ನ. ಅದ್ರ ಜೊತೆಗೆ ಇವಾಗ ಎಲ್ಲರೂ ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡಿರೋದಿಲ್ಲ, 1, 2, 3 ಬಿಟ್ಟೋಗಿರುತ್ತೆ. ಬರೀ ಆಯಾ ಟಾಪಿಕ್ಸಿಗೆ ಮಾತ್ರ ಬೇರೆಯವ್ರ ನೋಟ್ಸ್ ರೆಫರ್ ಮಾಡಿ.
ಈಗ ನೀವು ಪ್ರದೀಪ್ ಸರ್ ನೋಟ್ಸ್ ಇದೆ ಅಂತಂದ್ರೆ ಭಾಷಾಶಾಸ್ತ್ರಕ್ಕೆ ಸರ್ ಅಟ್ಲೀಸ್ಟ್ ಒಂದು 10 ಟಾಪಿಕ್ಗಳಿಗಾದ್ರೂ ನಿಮ್ಗೆ ಕವರ್ ಮಾಡ್ಸಿರ್ತಾರೆ ಭಾಷಾಶಾಸ್ತ್ರ ಟಾಪಿಕ್ಸ್. ಇನ್ಯಾವುದೋ ಒಂದು 2-3 ಟಾಪಿಕ್ಗೆ ಆ ನೋಟ್ಸ್ ಅಲ್ಲಿ ಇರೋದಿಲ್ಲ. ಅದಕ್ಕೆ ಮಾತ್ರ ನೀವೇನ್ ಮಾಡ್ಬೋದು, ರಾಕೇಶ್ ಸರ್ ನೋಟ್ಸ್ ರೆಫರ್ ಮಾಡ್ಬೋದು, ಇಲ್ಲ ಗ್ರೂಪಲ್ಲಿ ನನ್ನ ನೋಟ್ಸ್ ಹಾಕಿದ್ದೀನಿ ಅದನ್ನ ಕೂಡ ರೆಫರ್ ಮಾಡ್ಬೋದು. ಎಲ್ಲ ಕೂಡ ಒಂದ್ ಕಡೆ ನೀವು ಕಾಂಪ್ರಿಹೆನ್ಸಿವ್ ಆಗಿ ಒಂದ್ ಕಡೆ ಇರ್ಬೇಕೆಲ್ಲ, ಆಯ್ತಾ? ಅದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. 4 months ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನೋಟ್ಸ್ನೆಲ್ಲ ಒಂದ್ ಕಡೆ ಕಂಪೈಲ್ ಮಾಡ್ಬೇಕು. ಈಗ ಭಾಷಾಶಾಸ್ತ್ರ 4 ದಿನ ಟೈಮ್ ಇದೆ ಅಲ್ಲ, ಓದೋದ್ರ ಜೊತೆಗೆ ಭಾಷಾಶಾಸ್ತ್ರದ ನೋಟ್ಸ್ ಎಲ್ಲ ಒಂದ್ ಕಡೆ ಇರ್ಬೇಕು ನಿಮ್ದು. ಟೆಕ್ಸ್ಟ್ ಬುಕ್ ಇಂದ ಆದ್ರೂ ತಗೊಳ್ಳಿ, ಇಲ್ಲ ನೋಟ್ಸ್ ಇಂದ ಆದ್ರೂ ಯಾರ್ದಾದ್ರೂ ಬೇರೆಯವ್ರ ನೋಟ್ಸ್ ಇಂದ ಆದ್ರೂ ತಗೊಳ್ಳಿ, ಏನಾದ್ರೂ ಮಾಡಿ. ಇವಾಗ ಟೆಕ್ಸ್ಟ್ ಬುಕ್ ಇಂದ ಯಾವ್ದೋ ಟಾಪಿಕ್ ತಗೋತೀರಾ, ಭಾಷಾ ವರ್ಗೀಕರಣ ಚೆನ್ನಾಗಿದೆ, MH ಕೃಷ್ಣ ಅವ್ರ ಬುಕ್ ಅಲ್ಲಿ ಇದೆ, ಚೆನ್ನಾಗಿದೆ, ಅದನ್ನ ಜೆರಾಕ್ಸ್ ಮಾಡಿಸ್ಬಿಟ್ಟು ನಿಮ್ ನೋಟ್ಸಿಗೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಮಾಡ್ಲೇಬೇಕಾದಂತ ವಿಷಯ. ಯಾಕಂದ್ರೆ ನೀವು ಪ್ರಿಲಿಮ್ಸ್ ಆದ್ಮೇಲೆ ಮತ್ತೆ 4 ಬುಕ್ ಓದಕ್ ಆಗಲ್ಲ, ನಿಮ್ ಕೈಯಲ್ಲಿ ಹ್ಯಾಂಡಿಯಾಗಿ ಇರ್ಬೇಕು ಒಂದು 20-30 ಪೇಜ್ ನೋಟ್ಸ್ ಭಾಷಾಶಾಸ್ತ್ರಕ್ಕೆ. ಸೊ ಕಂಪೈಲ್ ಮಾಡೋದು ಒಂದು ಇಂಪಾರ್ಟೆಂಟ್ ಥಿಂಗು, ಅದು ಕೂಡ ಗಮನದಲ್ಲಿರ್ಲಿ. ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳಿ. ಏನೋ ಆ ವಿಮರ್ಶೆ ಬರೀತೀನಿ, ಕೆಲವರೆಲ್ಲ ಜಾಸ್ತಿ ಕುರ್ತಕೋಟಿ ಅವ್ರ ವಿಮರ್ಶೆ ಬರೆಯಕ್ ಹೋಗ್ತಾರೆ, ಇಲ್ಲ ಅಂದ್ರೆ ಶಿವರುದ್ರಪ್ಪನವ್ರದ್ದು ಸಮಗ್ರ ಸಾಹಿತ್ಯ ಓದಕ್ ಹೋಗ್ತಾರೆ. ಯಾವ್ದು ಬೇಡ ಇವೆಲ್ಲ ಏನು ಅಂದ್ರೆ ಒಂದ್ 10-15 ಪಾಯಿಂಟ್ ನಮ್ ಕೈಯಲ್ಲಿದ್ರೆ ನಾವ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಆ 10-15 ಪಾಯಿಂಟ್ ನೀವು ಪ್ರಿಲಿಮ್ಸ್ ಆದ್ಮೇಲೂ ಮಾಡ್ಬೋದು. ಈಗ ಮಾಡ್ಬೇಕಿರೋದು ಬೇಸಿಕ್ ಥಿಂಗ್ಸ್, ಅದಕ್ಕೆ ಸಿಂಪಲ್ ಆಗಿ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಕನ್ನಡದಲ್ಲಾಗ್ಲಿ ಇಲ್ಲ GS ಅಲ್ಲಾಗ್ಲಿ ಬೈಹಟ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಬೈಹಟ್ ಮಾಡೋದಿಲ್ಲ ಯಾರು, ಇದು ಯಾರು ಹೇಳೋದು ಇಲ್ಲ. ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಫ್ಯಾಕಲ್ಟಿ ಯಾರು ಹೇಳಕ್ ಆಗೋದಿಲ್ಲ. ಬೈಹಟ್ ಮಾಡಿ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ರಿವೈಸ್ ಮಾಡಿ ಅಂತ. ಬಟ್ ನಾನಂತೂ ಓಪನ್ ಆಗಿ ಹೇಳ್ತಿದ್ದೀನಿ, ಬೈಹಟ್ ಮಾಡ್ಬೇಕು. ದಿನಾ ಬೆಳಿಗ್ಗೆ 1.5 hour, ಸಂಜೆ 1.5 hour ಬುಕ್ ಇಟ್ಕೊಳ್ಳಿ, ನೋಟ್ಸ್ ಮಾಡಿದ್ದೀನಿ, ಬೈಹಟ್ ಮಾಡಿ, ಪದೇ ಪದೇ ಬೈಹಟ್ ಮಾಡಿ. ಆವಾಗ ಮಾತ್ರ ನೀವು ಬರೆಯಕ್ಕಾಗೋದು. ಅಷ್ಟೆಲ್ಲ ಬೈಹಟ್ ಮಾಡಿದ್ರೆ ನಿಮ್ಗೆ ಮಸಲ್ ಮೆಮೊರಿ ಆಗ್ಬಿಟ್ಟಿರುತ್ತೆ ಕೈಗೆ. ಮೈನ್ಸ್ ಬರೆಯುವಾಗ ಬರ್ಕೊಂಡು ಹೋಗ್ಬಿಡ್ತೀರಾ. 1 second ಕೂಡ ನೀವು ಗ್ಯಾಪ್ ಕೊಟ್ಟು ಥಿಂಕ್ ಮಾಡೋ ಅಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದು ಇಂಪಾರ್ಟೆಂಟ್ ಥಿಂಗ್. ಎಷ್ಟೊಂದ್ಸಲ ಕೇಳ್ತಾರೆ, ಮ್ಯಾಮ್ ಎಷ್ಟು ಚೆನ್ನಾಗಿ ಬರೀತಾರೆ ಕೆಲವರೆಲ್ಲ ಆನ್ಸರ್ಸು, ನಮಗ್ ಬರೆಯಕ್ ಬರೋದಿಲ್ಲ ಯಾಕೆ ಅಂತ. ಯಾಕಂದ್ರೆ ಅವ್ರು ಬಯಾಟ್ ಮಾಡಿರ್ತಾರೆ, ನಾವು ಮಾಡಿರೋದಿಲ್ಲ. ನಾವು ಸುಮ್ಮನೆ ಒಂದ್ಸಲ ಓದ್ಬಿಟ್ಟಿರ್ತೀವಿ, ಅರ್ಥ ಆಯ್ತು ಅಂತ ಹೇಳಿ ಬರೆಯಕ್ ಹೋಗ್ತೀವಿ. ಯಾವ್ದನ್ನ ಬಯಾಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನೀವ್ ಯೋಚನೆ ಮಾಡ್ಬೇಕು. ಡೆಫಿನೇಷನ್ಸ್ ಮಾಡ್ಬೇಕು, ಎಕ್ಸಾಂಪಲ್ಸ್ ಮಾಡ್ಬೇಕು, ಕೆಲವು ಯಾವುದೋ ಒಂದು ಮೇನ್ ಕೀವರ್ಡ್ಸ್, ಆ ಕೀವರ್ಡ್ಸ್ ಅನ್ನು ಮಾತ್ರ ಮಾಡ್ಬೇಕು. ಶಾರ್ಟ್ ನೋಟ್ಸ್ ಅಲ್ಲಿ ಕೂಡ ಈ ಏನ್ ಬಯಾಟ್ ಮಾಡಿರ್ತೀವಲ್ಲ ಅದನ್ನ ಮಾತ್ರ ಶಾರ್ಟ್ ನೋಟ್ಸಿಗೆ ಹಾಕೋದು. ಆಯ್ತಾ? ಶಾರ್ಟ್ ನೋಟ್ಸ್ ಈಗ ಮಾಡೋದು ಬೇಡ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಪ್ರಿಲಿಮ್ಸ್ ನಿಮ್ಗೆ ಒಂದ್ಸಲ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ. ಅದಕ್ಕೆ ಒಂದು ಸಪ್ರೇಟ್ ಆಗಿ ಹೇಳ್ತೀನಿ ಹೇಗೆ ಶಾರ್ಟ್ ನೋಟ್ಸ್ ಮಾಡ್ಬೋದು ಅನ್ನೋದನ್ನ. ಈಗ ಶಾರ್ಟ್ ನೋಟ್ಸ್ ಮಾಡೋದು ಬೇಡ. ಆಮೇಲೆ ಈಗ ಸದ್ಯಕ್ಕೆ ಫಸ್ಟ್ ಟೆಸ್ಟ್ ನಿಮಗೆ ಭಾಷಾಶಾಸ್ತ್ರ ಅಲ್ವಾ? ಸೊ ಏನೇನು ಸೋರ್ಸ್ ಏನು ಅಂದ್ರೆ ಆಗ್ಲೇ ಹೇಳ್ದಂಗೆ ನಿಮ್ದು ಮೇನ್ ಕ್ಲಾಸ್ ನೋಟ್ಸು, ಅದ್ರ ಜೊತೆಗೆ ಬಿಟ್ಟು ಹೋಗಿರೋ ಟಾಪಿಕ್ಸ್ ಯಾವ್ಯಾವ ಇದೆ ಅಲ್ಲ ಅದಕ್ಕೆ ಮಾತ್ರ ಬೇರೆಯವ್ರ ನೋಟ್ಸ್ ರೆಫರ್ ಮಾಡಿ ಕಂಪೈಲ್ ಮಾಡ್ಕೊಳ್ಳಿ. ಇನ್ನೊಂದು ಟೆಕ್ಸ್ಟ್ ಬುಕ್ ಬೇಕು ಅಂತಂದ್ರೆ MH ಕೃಷ್ಣಯ್ಯ ಅವ್ರ ಟೆಕ್ಸ್ಟ್ ಬುಕ್ ಓದ್ಬೋದು, ಕಂಪಲ್ಸರಿ ಇಲ್ಲ. ನಾನು ಸಜೆಸ್ಟ್ ಮಾಡಿದ್ರೆ ಓದ್ಲೇಬೇಡಿ. ಜಸ್ಟ್ ಓದ್ಬೇಕಂದ್ರೆ ಸುಮ್ಮನೆ ಒಂದು ಅರ್ಧ ಗಂಟೆ ಪೇಪರ್ಸ್ ಎಲ್ಲ ಹಿಂಗೆ ಫ್ಲಿಪ್ ಮಾಡಿಬಿಟ್ಟು ನೋಡಿ ಸಾಕು, ಅಷ್ಟು ಬಿಟ್ಟು ಇನ್ನೇನು ಮಾಡಬೇಡಿ. ಯಾಕಂದ್ರೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಅಷ್ಟು ರಿಟರ್ನ್ ಬರೋದಿಲ್ಲ. ಅದರಿಂದ ಜಸ್ಟ್ ನೋಡಿ ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ, ನಾನು ನೋಡಿದ್ದೀನಿ ಅನ್ನೋ ಹಾಗೆ ಅಷ್ಟೇ. ಈಗ ಟಾರ್ಗೆಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಟಾರ್ಗೆಟ್ಸ್ ಏನು ಅಂತಂದ್ರೆ, ಈಗ ನಿಮಗೆ ಫಸ್ಟ್ ಭಾಷಾಶಾಸ್ತ್ರ ಅಲ್ವಾ, ಭಾಷಾಶಾಸ್ತ್ರಕ್ಕೆ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ 8ಗೆ ನೀವು ಎಷ್ಟು ಟಾಪಿಕ್ಸ್, ಈ 5 ಟಾಪಿಕ್ಸ್ ನೀವು ರೆಡಿ ಆಗಿರಬೇಕು. ಭಾಷೆ ಅಂದರೆ ಏನು, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಭಾಷೆಯ ಸಾಮಾನ್ಯ ಲಕ್ಷಣಗಳು, ಭಾಷೆಯ ಸ್ವರೂಪ, ಉಪಭಾಷೆಗಳು ಅಥವಾ ಪ್ರಭೇದಗಳು. ಅದರಲ್ಲಿ 2 ಬರುತ್ತಲ್ವಾ ಉಪಭಾಷೆಗಳಲ್ಲಿ, ಪ್ರಾದೇಶಿಕ ಮತ್ತು ಸಾಮಾಜಿಕ ಉಪಭಾಷೆಗಳು. ಸೊ ಅವೆರಡು ಕೂಡ ಓದ್ಕೋಬೇಕು. ಧ್ವನಿ ಮತ್ತು ಅರ್ಥ ಬದಲಾವಣೆ ನಾನು ಕ್ವಶನ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿಲ್ಲ, ಟಾಪಿಕ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನ ಓದ್ಕೊಳ್ಳಿ. ಲಕ್ಷಣಗಳು, ಸಾಮಾನ್ಯ ಲಕ್ಷಣಗಳು, ಹಾಕೆಟ್ ಹೇಳಿರೋದು 7 ಲಕ್ಷಣಗಳಿದೆ, ಅದು ಲಕ್ಷಣಗಳು. ಸ್ವರೂಪ ಬಂದು ನಿಮಗೆ ಅದರಲ್ಲಿ ಬೇರೆ ಪಾಯಿಂಟ್ಸ್ ಬರುತ್ತೆ. ಅಂದ್ರೆ ಮಾನವನ ಒಂದು ಅವನೇ ಒಂದು ಕಂಡಿಡಿದಿರುವಂಥದ್ದು ಭಾಷೆ, ಮನುಷ್ಯನಿಗೂ ಪ್ರಾಣಿಗೂ ಇರುವಂತಹ ವ್ಯತ್ಯಾಸ ಭಾಷೆ, ಹೀಗೆ ಒಂದಷ್ಟು ಪಾಯಿಂಟ್ಸ್ ನಿಮಗಿದೆ. ಸೊ ಅದು ಭಾಷೆಯ ಸ್ವರೂಪ, 2 ಕನ್ಫ್ಯೂಸ್ ಆಗಬೇಡಿ. ಭಾಷೆ ಎಂದರೇನು ಅಂದಾಗ ಇಲ್ಲಿ ನೀವು ವ್ಯಾಖ್ಯಾನಗಳು ಬರೀಬೇಕು ಅಲ್ಲ. ವಿದ್ವಾಂಸರು ಯಾರ್ಯಾರು ಹೇಳಿರ್ತಾರೆ ಅವ್ರದ್ದು ಒಂದು 3 ವ್ಯಾಖ್ಯಾನಗಳಾದ್ರೂ ನೀವು ಕಲೆಕ್ಟ್ ಮಾಡಿರ್ಬೇಕು, ಅದನ್ನ ಬೈಹರ್ಟ್ ಮಾಡಿರ್ಬೇಕು. ಭಾಷೆ ಎಂದರೇನು ಅಂತ 10 ಮಾರ್ಕ್ಸ್ ಕೇಳಿದ್ರೆ ಬರೀ ವ್ಯಾಖ್ಯಾನಗಳು ಬರೆಯಕ್ಕಾಗಲ್ಲ, ಅದ್ರ ಜೊತೆ ಸ್ವರೂಪ ಲಕ್ಷಣ 2 ಕೂಡ ಸೇರಿಸಬಹುದು ನೀವು 10 ಮಾರ್ಕ್ಸಿಗೆ ಅಟೆಂಡ್ ಮಾಡಿದಾಗ. ಲಕ್ಷಣಗಳು ಸಪರೇಟ್ ಇದೆ, ಸ್ವರೂಪ ಎಕ್ಸ್ಪ್ಲೇನ್ ಮಾಡಿದಾಗ. ಸೊ ಉಪಭಾಷೆಗಳು ಅಥವಾ ಪ್ರಭೇದಗಳು ಅದು ಗೊತ್ತಿದೆ ಅಲ್ಲ. ಉಪಭಾಷೆಗಳು ಮೈಸೂರು ಕನ್ನಡ, ಗುಲ್ಬರ್ಗ ಕನ್ನಡ, ಮಂಗಳೂರು ಕನ್ನಡ ಇವೆಲ್ಲ ಇದೆಲ್ಲ ಅದೇ ಉಪಭಾಷೆ ಅಂದ್ರೂ ಅದೇ, ಪ್ರಭೇದಗಳು ಅಂದ್ರೂ ಅದೇ. ಅದು ಪ್ರಾದೇಶಿಕವಾಗಿ ಹೇಳಿದಾಗ ಮಂಗಳೂರು, ಗುಲ್ಬರ್ಗ ಹಿಂಗೆ ಹೇಳ್ತೀವಿ. ಸಾಮಾಜಿಕ ಉಪಭಾಷೆಗಳಲ್ಲಿ ಏನ್ ಬರುತ್ತೆ ಅಂದ್ರೆ
ಒಂದು ವರ್ಗ, ಇಲ್ಲ ಅಂದ್ರೆ ಅವರ ಒಂದು ಸಮಾಜದಲ್ಲಿರುವಂತಹ ವೈವಿಧ್ಯಮಯವಾದಂತಹ ಉಪಭಾಷೆಗಳು. ವರ್ಗದಿಂದ ಹವ್ಯಕ ಕನ್ನಡ ಬರುತ್ತೆ, ಕುರುಬರ ಕನ್ನಡ ಬರುತ್ತೆ, ಹೀಗೊಂದಷ್ಟಿದೆ ಅಲ್ಲ, ಅದು ಬಂದು ಸಾಮಾಜಿಕ ಉಪಭಾಷೆಗಳು. ಫಿಫ್ತ್ ಬಂದು ಧ್ವನಿ ಮತ್ತು ಅರ್ಥ ಬದಲಾವಣೆ. ಅದನ್ನು ಕೂಡ ಎಲ್ಲರೂ ಬರೆದು, ಹೇಗೆ ಭಾಷೆ ಬೆಳೀತಾ ಬೆಳೀತಾ ಧ್ವನಿ ಮತ್ತು ಅರ್ಥ ಬದಲಾವಣೆಗಳಾಗುತ್ತೆ. ಸೊ ಅದು ಯೂಶಲಿ 15-20 ಮಾರ್ಕ್ಸ್ ಕೇಳುವಂತ ಸಾಧ್ಯತೆ ಇದೆ. ಸೊ ಇಷ್ಟು ಟಾರ್ಗೆಟ್ಸು ನೀವು 8ನೇ ತಾರೀಕು ಅಂದ್ರೆ ಸೋಮವಾರಕ್ಕೆ ರೆಡಿ ಆಗಿರ್ಬೇಕು. ಅದ್ರ ಜೊತೆಗೆ ಈಗ 9ನೇ ತಾರೀಕಿಗೆ ಇಷ್ಟು ಅವಸ್ಥಾ ಭೇದಗಳು, ಘಟ್ಟಗಳು, ಹಳೆಗನ್ನಡ, ನಡುಗನ್ನಡ ಅದಿದೆ ಅಲ್ವಾ, ಅದು ಅವಸ್ಥಾ ಭೇದಗಳು. ಸೊ ಅದು ಒಂದು ಟಾಪಿಕ್. ದ್ರಾವಿಡ ಭಾಷೆಯ ವೈಶಿಷ್ಟ್ಯಗಳು. ದ್ರಾವಿಡ ಭಾಷೆ ಅಂದ್ರೆ ವಿಶಿಷ್ಟ ಲಕ್ಷಣಗಳು ದ್ರಾವಿಡಕ್ಕೆ, ಅಂದ್ರೆ ಎಲ್ಲಾ ದ್ರಾವಿಡದ್ದು ಸೇರ್ಕೊಂಡು ಕನ್ನಡ, ತೆಲುಗು, ಮಲಯಾಳಂ ಇವೆಲ್ಲ ಸೇರ್ಕೊಂಡು ದ್ರಾವಿಡ ಭಾಷೆ ಹೇಗೆ ಬೇರೆ ನಮ್ಮ ಆರ್ಯ ಭಾಷೆಗಳಿಗಿಂತ ವಿಶಿಷ್ಟವಾದದ್ದು, ಇಂಡೋ ಆರ್ಯನ್ ಭಾಷೆಗಳಿಗಿಂತ ವೈಶಿಷ್ಟ್ಯಗಳು, ಅದನ್ನ ದ್ರಾವಿಡ ಭಾಷೆನ ಸಂಸ್ಕೃತದ ಜೊತೆಗೆ ಕಂಪೇರ್ ಮಾಡಿ ಬರಿತೀವಲ್ಲ, ಅದು ದ್ರಾವಿಡ ಭಾಷೆಯ ವೈಶಿಷ್ಟ್ಯಗಳು. ಕನ್ನಡ ಭಾಷೆಯ ವೈಶಿಷ್ಟ್ಯಗಳು, ಯೂಶಲಿ ಎಲ್ಲರೂ ಕನ್ನಡ ಭಾಷೆಯ ವೈಶಿಷ್ಟ್ಯಗಳು ಕೇಳಿದ್ರೆ ದ್ರಾವಿಡ ಭಾಷೆಯ ವೈಶಿಷ್ಟ್ಯಗಳನ್ನ ಬರ್ದ್ಬಿಡ್ತೀರಾ. ಹಾಗಾಗಿ ಅದೊಂದು ಗಮನದಲ್ಲಿಟ್ಕೊಳ್ಳಿ. ಕನ್ನಡ ಭಾಷೆಯ ವೈಶಿಷ್ಟ್ಯಗಳು ಅಂತ ಕೇಳಿದ್ರೆ ಕನ್ನಡನ ಇತರ ದ್ರಾವಿಡ ಭಾಷೆಗಳ ಜೊತೆ ನಾವು ಕಂಪೇರ್ ಮಾಡಬೇಕು. ಕನ್ನಡಕ್ಕೂ ತಮಿಳಿಗೂ ಡಿಫರೆನ್ಸ್ ಏನು, ಕನ್ನಡಕ್ಕೂ ತೆಲುಗುಗೂ ಡಿಫರೆನ್ಸ್ ಏನು, ಹೀಗೆ ಕಂಪೇರ್ ಮಾಡಬೇಕು. ಅವಾಗ ಕನ್ನಡ ಭಾಷೆಯ ವೈಶಿಷ್ಟ್ಯಗಳು ನಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಕನ್ನಡ ಭಾಷೆಯ ಪ್ರಾಚೀನತೆ. ಹಲ್ಮಿಡಿ ಶಾಸನಕ್ಕಿನ್ನ ಹಿಂದೆ ಕೂಡ ಕನ್ನಡ ಉಪಯೋಗದಲ್ಲಿತ್ತು. ಸೊ ಅದು ಎಲ್ಲೆಲ್ಲಿ ಯಾವ್ಯಾವ ಬುಕ್ಸ್ ಅಲ್ಲಿದೆ, ಯಾವ್ಯಾವ ಪುಸ್ತಕಗಳಲ್ಲಿದೆ, ಯಾವ್ಯಾವ ಇತಿಹಾಸಕಾರರು ಕನ್ನಡದ ಬಗ್ಗೆ ಮಾತಾಡಿದ್ದಾರೆ, ಅದನ್ನೆಲ್ಲ ಒಂದು ಲಿಸ್ಟ್ ಇದೆ ಅಲ್ಲ. ಸೊ ಅದು ಕನ್ನಡ ಭಾಷೆಯ ಪ್ರಾಚೀನತೆ. ಅದಾದ್ಮೇಲೆ 10ಗೆ ಇಷ್ಟು 4 ಟಾಪಿಕ್ಸ್ ನೀವು ಯಾವತ್ತು ಪ್ರಿಪೇರ್ ಆಗ್ಬೇಕು, 9ಗೆ ಪ್ರಿಪೇರ್ ಆಗ್ಬೇಕು. 10ನೇ ತಾರೀಕಿಗೆ ಈ 4 ಭಾಷಾ ವರ್ಗಗಳು, ಭಾಷಾ ಸ್ವೀಕರಣ, ದ್ರಾವಿಡ ಭಾಷೆ ವರ್ಗೀಕರಣ, ಪಂಚದ್ರಾವಿಡ ಭಾಷೆ. ಭಾಷಾ ವರ್ಗಗಳು ನಿಮಗೆ ಅಂಟು ಭಾಷಾ ವರ್ಗ ಇವೆಲ್ಲ ಇದೆ ಅಲ್ಲ, ಭೌಗೋಳಿಕ ಭಾಷಾ ವರ್ಗ, ಇದು ಭಾಷಾ ವರ್ಗಗಳು. ಭಾಷಾ ಸ್ವೀಕರಣ ಅಂತಂದ್ರೆ ನಾವು ಸಂಸ್ಕೃತದಿಂದ ಏನು ತಗೊಂಡಿದೀವಿ, ತೆಲುಗುನಿಂದ, ತಮಿಳಿಂದ, ಇದರಿಂದ ಎಲ್ಲ ನಾವು ಒಂದಷ್ಟು ಪದಗಳನ್ನು ತಗೊಂಡಿದೀವಲ್ಲ, ಗ್ರೀಕು, ಪೋರ್ಚುಗೀಸ್ ಇಂದೆಲ್ಲ, ಅದು ಭಾಷಾ ಸ್ವೀಕರಣ. ದ್ರಾವಿಡ ಭಾಷೆಗಳ ವರ್ಗೀಕರಣ ಅಂದ್ರೆ ಮಧ್ಯ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ ಇದಿದೆ ಅಲ್ಲ, ಅದು ದ್ರಾವಿಡ ಭಾಷೆಗಳ ವರ್ಗೀಕರಣ. ಪಂಚದ್ರಾವಿಡ ಭಾಷೆಗಳು ಅಂದ್ರೆ ಯೂಶಲಿ ಒಂದ್ಸಲ ಮೊದಲು ಕೊಡ್ತಿದ್ರು 2010ಗಿನ್ನ ಮೊದಲು. ಸೊ ಪಂಚದ್ರಾವಿಡ ಭಾಷೆಗಳಲ್ಲಿ ತೆಲುಗು, ತಮಿಳು, ಕನ್ನಡ, ತುಳು, ಮಲಯಾಳಂ, ಈ 5 ಭಾಷೆಗಳು ನಿಮಗೆ ಪಂಚದ್ರಾವಿಡ ಭಾಷೆಗಳು ಅಂತ ಬರುತ್ತೆ. ಅದು ಎಲ್ಲೂ ಸೋರ್ಸ್ ಇಲ್ಲ, ನಾನೇ ಒಂದು ಮೆಟೀರಿಯಲ್ ನಿಮಗೆ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದ್ರ ಬಗ್ಗೆ ಏನು ವರಿ ಆಗ್ಬೇಡಿ. ಆಮೇಲೆ ಕನ್ನಡ ಭಾಷೆ ವೈಶಿಷ್ಟ್ಯಗಳು ನೋಟ್ಸ್ ಇಲ್ಲ ಅಂತಂದ್ರೆ ಮತ್ತೆ ಹುಡುಕ್ತಾ ಕೂತ್ಕೊಂಡ್ಬಿಡಿ, ನಾನು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ, ಜಸ್ಟ್ ಓದ್ಕೊಳ್ಳಿ ನೀವು ಸಾಕು. ಈ 2 ಟಾಪಿಕ್ಗೆ ಯೂಶಲಿ ಇಲ್ಲ ನೋಟ್ಸ್, ತುಂಬಾ ಕಡೆ ಎಲ್ಲ ನೋಡಿದಾಗ, ಅದಕ್ಕೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ಅದನ್ನ ಒಂದು ನೀವು ಪ್ರಿಪೇರ್ ಆಗ್ಬೋದು. ಸೊ ಇವಾಗ ಭಾಷಾ ಇದು ಮತ್ತೆ ಸೆಕ್ಷನಲ್ ಟೆಸ್ಟ್ ಇದು ಇವಿಷ್ಟೊತ್ತು ಹೇಳಿದ್ದು ನಿಮಗೇನು ಟಾರ್ಗೆಟ್ಸು. ಆ ಟಾರ್ಗೆಟ್ಸ್ ಅಲ್ಲಿ ಈಗ 5, 4 ಹಂಗೆ ಡಿವೈಡ್ ಮಾಡಿದ್ದೀನಲ್ಲ, ಆ ಟಾರ್ಗೆಟ್ಸ್ ಇಂದ 2 ಟಾಪಿಕ್ನ ಪಿಕ್ ಮಾಡಿ ನಿಮಗೆ ಆನ್ಸರ್ ರೈಟಿಂಗ್ ಕೊಡೋಕ್ಕಾಗುತ್ತೆ. 5 ಟಾಪಿಕ್ಸ್ ಓದಿದ್ರೆ 2 ಟಾಪಿಕ್ ಅದಕ್ಕೆ ನೀವು ಆನ್ಸರ್ ಬರೀಬೇಕು. ಟಾರ್ಗೆಟ್ಸ್ ಕೊಟ್ಟಿದ್ದೀವಿ ಅಂತ ಅದಕ್ಕೆಲ್ಲ ಆನ್ಸರ್ ಬರೀತಾ ಕುತ್ಕೊಂಡ್ಬಿಡಿ, ಅದು ನೀವು ಓದಕ್ಕೆ ಟಾರ್ಗೆಟ್ಸು. ಎವ್ರಿ ಡೇ ಮಾರ್ನಿಂಗ್ 9 AM ಒಳಗಡೆ ನಿಮಗೆ ಕ್ವಶನ್ಸ್ ಕೊಡ್ತೀನಲ್ಲ, ಅದಕ್ಕೆ ಆನ್ಸರ್ಸ್ ಬರೆದ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕು. ಅದು ಆಕ್ಚುಯಲ್ ಕ್ವಶನ್ಸ್, ಇದು ಜಸ್ಟ್ ಟಾಪಿಕ್ಸ್. ಅದಾದ್ಮೇಲೆ ಒಂದು ಸೆಕ್ಷನಲ್ ಟೆಸ್ಟ್ ಎಲ್ರಿಗೂ ಗೊತ್ತಿದೆ. ಸೊ 13th ನಿಮಗೆ ಸೆಕ್ಷನಲ್ ಟೆಸ್ಟ್ ಇರುತ್ತೆ. 8th, 9th, 10th ಡೈಲಿ ಆನ್ಸರ್ ರೈಟಿಂಗ್. 11th ಮತ್ತೆ 12th ನಿಮಗೆ ಗ್ಯಾಪ್ ಇದೆ, 2 days ಪೂರ್ತಿ ರಿವಿಷನ್ ಮಾಡ್ಕೊಳ್ಳಿ ಭಾಷಾಶಾಸ್ತ್ರ ಇನ್ನೊಂದ್ಸಲ. ಸೊ 13th ನಿಮಗೆ ಸೆಕ್ಷನಲ್ ಟೆಸ್ಟ್ ಇರುತ್ತೆ. ಸೆಕ್ಷನಲ್ ಟೆಸ್ಟ್ ಟೈಮಿಂಗ್ಸು ನಿಮಗೆ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಹಿಂದಿನ ದಿನ. 12th ನಿಮ್ಗೆ ಹೇಳ್ತೀನಿ ಯಾವಾಗಿರುತ್ತೆ ಅಂತ ಹೇಳಿ. ಸೆಕ್ಷನಲ್ ಟೆಸ್ಟ್ ಎಲ್ಲ 125 ಮಾರ್ಕ್ಸಿಗೆ ಇರುತ್ತೆ. ಇಲ್ಲೇ ಬಂದು ಬರಿಬೋದು, ಇಲ್ಲ ಆನ್ಲೈನಲ್ಲಿ ಬರೆಯೋರಿಗೆ ಅವತ್ತು ಬೆಳಿಗ್ಗೆ ನಿಮಗೂ ಕೂಡ 9 o'clockಗೆ ನಿಮ್ಗೆ ಕ್ವಶನ್ಸ್ ಕೊಡಲಾಗುತ್ತೆ, ನೀವು ಅವಾಗೆ ಆನ್ಸರ್ ಬರಿಬೋದು. ಇಲ್ಲಿ ಬಂದು ಬರೆಯೋಕ್ಕಾಗೋದಿಲ್ಲ ಹೇಳಿ ಟೈಮಿಂಗ್ಸಿಗೆ ಅಂದರೆ ಆಫ್ಲೈನ್ ಇರೋರು ಕೂಡ ಬರೆದ್ಬಿಟ್ಟು ಸ್ಕ್ಯಾನ್ ಮಾಡಿ ಕಳಿಸ್ಬೋದು, ತೊಂದರೆ ಇಲ್ಲ. ಪ್ರಾಪರಾಗಿ ರಿವಿಷನ್ ಮಾಡ್ಕೊಳ್ಬೇಕು. ಭಾಷಾಶಾಸ್ತ್ರ ಈಗ 2 ಸಲ ರಿವಿಷನ್ ಆಗ್ಬೇಕು ನಿಮಗೆ, ಡೈಲಿ ಆನ್ಸರ್ ರೈಟಿಂಗ್ ಅಲ್ಲಿ ಒಂದ್ಸಲ, ಸೆಕ್ಷನಲ್ ಟೆಸ್ಟಿಗೆ ಒಂದ್ಸಲ. ಇಷ್ಟು ರಿವಿಷನ್ ಮಾಡಿದ್ರೆ ನೀವು ನೆಕ್ಸ್ಟ್ ಇನ್ನು ನೀವು ಮತ್ತಿನ್ನೊಂದ್ಸಲ ರಿವಿಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಿಲಿಮ್ಸ್ ಆದ್ಮೇಲೆ ಭಾಷಾಶಾಸ್ತ್ರ ಮುಟ್ಟೋದು, ಅಲ್ಲಿವರೆಗೂ ನೀವು ಭಾಷಾಶಾಸ್ತ್ರ ಓಪನ್ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಪ್ರತಿ ಟಾಪಿಕ್ಕು ಹೀಗೆ ಡೈಲಿ ಆನ್ಸರ್ ರೈಟಿಂಗ್ ಅಲ್ಲಿ ಒಂದು ರಿವಿಷನ್ ಆಗುತ್ತೆ, ಸೆಕ್ಷನಲ್ ಟೆಸ್ಟಿಗೆ ಒಂದು ರಿವಿಷನ್ ಆಗುತ್ತೆ, ಅಷ್ಟೇ ಕ್ಲೋಸ್ ಮಾಡಿ ಇಟ್ಬಿಡೋದು. ಮತ್ತೆ ರಿವಿಷನ್ ಮಾಡ್ಬೇಕಾ, ಬೇಡವೇ ಬೇಡ, ಮಾಡಲೇಬೇಡಿ ಯಾರು. ಪ್ರಿಲಿಮ್ಸ್ ಆದ್ಮೇಲೆ ನಿಮಗೆ ಟೈಮ್ ಸಿಗುತ್ತೆ, ಅವಾಗ ಮಾಡ್ಕೊಳ್ಬೋದು ನೀವು. ಅದಾದ್ಮೇಲೆ ಯೂಶಲಿ ಡೈಲಿ ಆನ್ಸರ್ ರೈಟಿಂಗ್ ಬರೆಯುವಾಗ ಏನು ಮಾಡಬೇಕು ಅಂತಂದ್ರೆ,
ನೀವು ಮೇನ್ ನಿಮ್ಮ ಫೋಕಸ್ ಏನಿರಬೇಕು ಅಂದರೆ ಕಂಟೆಂಟ್, ಸ್ಟ್ರಕ್ಚರ್, ಪ್ರೆಸೆಂಟೇಷನ್ 3 ಬಗ್ಗೆ ಫೋಕಸ್ ಮಾಡಬೇಕು. ಕಂಟೆಂಟ್, ಸ್ಟ್ರಕ್ಚರ್, ಪ್ರೆಸೆಂಟೇಷನ್. ಟೈಮ್ ಬಗ್ಗೆ ವರಿ ಆಗಬೇಡಿ. 10 ನಿಮಿಷ ಅಲ್ಲ 1 ಅವರ್ ತಗೊಳ್ಳಿ ಒಂದೊಂದು ಟಾಪಿಕ್, ಒಂದು ಕ್ವಶನ್ ಅಂದರೆ ಎವ್ರಿ ಡೇ ಬರೆಯೋದಕ್ಕೆ 1 ಅವರ್ ಟೈಮ್ ತಗೊಂಡು ಬರೆದ್ರು ಪರವಾಗಿಲ್ಲ. ನೀವು ಏನು ಯೋಚನೆ ಮಾಡಬೇಡಿ, 15-20 ದಿನ ಬರೆಯೋಷ್ಟ್ರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಬರುತ್ತೆ. ಸೊ ಟೈಮ್ ಬಗ್ಗೆ ವರಿ ಆಗಬೇಡಿ. 1 ಅವರ್ ಟೈಮ್ ತಗೊಂಡ್ರು ಕೂಡ ಬರೀರಿ, ತೊಂದರೆ ಇಲ್ಲ. ಆದರೆ ಸೆಕ್ಷನಲ್ ಟೆಸ್ಟ್ ಬರೀತೀರಾ ಅಲ್ಲ ಇಲ್ಲಿ, ಆವಾಗ ಮಾತ್ರ ಸ್ವಲ್ಪ ಟೈಮ್ ಕಡೆ ಗಮನ ಇರಲಿ. ಇಲ್ಲಿ ಒಂದೊಂದು ಕ್ವಶನ್ಗೆ 1 ಅವರ್ ತೊಗೊಂಡು ಬರೆದ್ರೆ ಟೈಮ್ ಸಾಕಾಗೋದಿಲ್ಲ. ಸೊ ಡೈಲಿ ಆನ್ಸರ್ ರೈಟಿಂಗಲ್ಲಿ ಕಂಟೆಂಟು, ಸ್ಟ್ರಕ್ಚರ್, ಪ್ರೆಸೆಂಟೇಷನ್. ಸೆಕ್ಷನಲ್ ಟೆಸ್ಟಿಗೆ ಬಂದಾಗ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ ಕಂಟೆಂಟು, ಸ್ಟ್ರಕ್ಚರ್, ಪ್ರೆಸೆಂಟೇಷನ್. ಸೊ ಇದು ಗಮನದಲ್ಲಿರಲಿ. ಇದು ಹೀಗೆ ಪ್ರಾಕ್ಟೀಸ್ ಮಾಡಿ. ಇವನ್ GSಗೂ ಕೂಡ ಅಷ್ಟೇ, ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ಕಂಟೆಂಟ್, ಸ್ಟ್ರಕ್ಚರ್, ಪ್ರೆಸೆಂಟೇಷನ್. ಟೈಮ್ ಬಗ್ಗೆ ವರಿ ಆಗಬೇಡಿ. ಟೈಮ್ ಬರುತ್ತೆ. ಪ್ರಿಲಿಮ್ಸ್ ಆದಮೇಲೆ ಟೈಮ್ ನೀವು ಬರೀತಾ ಒಂದು 10-15 ಟೆಸ್ಟ್ ಬರೀತೀರಾ ಪ್ರಿಲಿಮ್ಸ್ ಮೇನ್ಸ್ ಮಧ್ಯದಲ್ಲಿ, ಆರಾಮಾಗಿ ಟೈಮ್ ಮ್ಯಾನೇಜ್ ಮಾಡ್ಬೋದು ನೀವು. ಸೊ ಅದ್ರ ಬಗ್ಗೆ ವರಿ ಆಗೋದು ಬೇಡ. ಅದಾದ್ಮೇಲೆ ನಂಬರ್ ಆಫ್ ಪೇಜಸ್, ಎಷ್ಟೆಷ್ಟು ಪೇಜಸ್ ಬರೀಬೇಕು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಬಟ್ ಜಸ್ಟ್ ಫಾರ್ ರೆಫರೆನ್ಸ್, ಯಾರಿಗೆ ಗೊತ್ತಿಲ್ಲ ಅವರಿಗೆ, 10 ಮಾರ್ಕರಿಗೆ 2 ಪೇಜಸ್ ಬರೀಬೇಕು, 15 ಮಾರ್ಕರ್ಗೆ 3 ಪೇಜಸ್, 20 ಮಾರ್ಕರ್ಗೆ 4 ಪೇಜಸ್. ಸೊ ಇಷ್ಟು ನೀವು ಬರಿಬೇಕಿರೋದು ಕಂಟೆಂಟ್. ಟೈಮ್ ಎಷ್ಟು ತೊಗೊಬೇಕು, ಇದು ಐಡಿಯಲ್ ಟೈಮ್. ಮೇನ್ಸ್ ಬರೀತಿರಲ್ಲ ಅವ್ರು ತಗೊಳ್ಳೋದು ಇದು. 10 ಮಾರ್ಕರ್ಗೆ 7 ಮಿನಿಟ್ಸು, 15 ಮಾರ್ಕರಿಗೆ 11, 20 ಮಾರ್ಕರಿಗೆ 14 ಮಿನಿಟ್ಸ್. ಇಷ್ಟು ತೊಗೊತಾರೆ. ಟೈಮ್ ಬಗ್ಗೆ ವರಿ ಆಗಬೇಡಿ. ಆವಾಗ ಹೇಳ್ದಂಗೆ ಕಂಟೆಂಟ್, ಸ್ಟ್ರಕ್ಚರ್, ಪ್ರೆಸೆಂಟೇಷನ್ ಮೇಲೆ ಪೂರ್ತಿ ಫೋಕಸ್ ಇರಲಿ. ಸೊ ಇಷ್ಟು ನನ್ನ ಕಡೆಯಿಂದ. ನಿಮಗೆ ಹೇಗೆ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಅಪ್ಲೋಡ್ ಮಾಡೋದು ಹೇಗೆ, ಸ್ಕ್ಯಾನ್ ಮಾಡೋದು ಹೇಗೆ, ಇದೆಲ್ಲ ಮಾಡ್ತೀರಾ ನೀವು. ಇನ್ನೇನಾದರೂ ಡೌಟ್ಸ್ ಇದೆ ಅಂತಂದ್ರೆ ನನಗೆ ಮೆಸೇಜ್ ಮಾಡಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಧನ್ಯವಾದಗಳು. ಥ್ಯಾಂಕ್ ಯು.